ಇವಾಗ ಒಂದು ವ್ಯೂ ಪಾಯಿಂಟಿಗೆ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ನಾವು ಊಟಿಗೆ ಬಂದ್ರು ನಿದ್ರೆ ಮುಖ್ಯ ಅಂದ್ಬಿಟ್ಟು ಟೈಮ್ ಇವಾಗ 1:30 ಆಗಿದೆ ಇವಾಗ. ಓಕೆ, ಟೀ ಏನ್ ಮಾಡ್ತಾರೆ, ಎಲ್ಲೇನೋ ಪುಡಿ ಮಾಡಿ ಹಾಕ್ತಾರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವಾಗ ಇರೋದು ಊಟಿಲಿ. ಬರೋಕ್ಕೂ ಮುಂಚೆ ಇಂಟ್ರೋ ವಿಡಿಯೋ ತೆಗಿಯೋಕ್ಕಲ್ಲ ಟೈಮ್ ಆಗಿಲ್ಲ. ಇಟ್ ವಾಸ್ ಅ ಸಡನ್ ಪ್ಲಾನ್. ಯಾವತ್ತೂ ನಾವು 1 ತಿಂಗಳು ಮುಂಚೆ 2 ತಿಂಗಳು ಮುಂಚೆ ಎಲ್ಲ ಮಾಡಿದ್ರೆ ಎಲ್ಗೂ ಹೋಗಲ್ಲ. ಸುಮ್ಮನೆ ಕೂತಿದ್ವಿ, ಒಂದು ಫಂಕ್ಷನ್ ಬೇರೆ ಇತ್ತು, ಹೋಗೋಣ ಅಂತ ಅಂದ್ಕೊಂಡು ಊಟಿಗೆ ಬಂದಿದ್ದೀವಿ. ನೆನ್ನೆ ರಾತ್ರಿ ಬಂದಿದ್ದೆ ಲೇಟ್ ಆಗಿತ್ತು ಆಯಿತಾ, ಫುಲ್ ಟಯರ್ಡ್ ಆಗಿತ್ತು, ಹಂಗೆ ಮಲ್ಕೊಂಡ್ವಿ. ಇವಾಗಿಂದ ನಮ್ಮ ಊಟಿ ಟ್ರಿಪ್ ಹೆಂಗಿದೆ ಅಂತ ತೋರಿಸ್ತೀನಿ. ವೆಕೇಟ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಮೇಡಮ್ ಅವರು ಫುಲ್ ನಿದ್ರೆ ಮಾಡಿ, ಇವಾಗ ನಾವು ಊಟಿಗೆ ಬಂದ್ರೂ ನಿದ್ರೆ ಮುಖ್ಯ ಅಂದ್ಬಿಟ್ಟು ಟೈಮ್ ಇವಾಗ 2 ದಿನ ಆಗಿತ್ತು, ಎಲ್ಲ ಮೂಟು ಎಲ್ಲ ಮುಗಿಸ್ಕೊಂಡು ಬಂದು. ಲಾಯರ್ ಮೇಡಮ್ ಅಲ್ವಾ? ಸುಮ್ಮನೆ ಏನು ಚೆನ್ನಾಗಿ ಮಾಡಿಲ್ಲ. ಏನು ಪ್ಲಾನ್ಸ್ ಮೇಡಮ್? ಓಕೆ, ಎಲ್ಲೆಲ್ಲೆಲ್ಲ ಹೋಗೋಕ್ಕಾಗುತ್ತೋ ಅಲ್ಲೆಲ್ಲ ಹೋಗ್ತೀವಿ. ಟೀ ಶರ್ಟ್ ತೊಗೊಳಕ್ಕೆ ಬಂದಿದ್ದೀವಿ ಊಟಿಲಿ ಉಡ್ಕೊಂಡು. ಹೌದು, ಆದರೆ ಏನು ಚೆನ್ನಾಗಿ ಸಿಗ್ತಾ ಇಲ್ಲ. ಒಂದು ಒಳ್ಳೆ ಕಾಫಿ ಪ್ಲೇಸಿಗೆ ಬಂದಿದ್ದೀವಿ ಕಾಫಿ ಕುಡಿಯೋದಕ್ಕೆ. ಆದರೆ ಬರೀ ಹೊಟ್ಟೆಲಿ ಕಾಫಿ ಕುಡಿದ್ರೆ ಒಳ್ಳೇದಲ್ವಾ ಅಂತ அதே போட்டுறேன். இங்கே பாருங்க, தமிழ் ஃபேன்ஸ் இங்கே பாருங்க. நாங்கள் இந்த ஒரு நல்ல ಕಾಫಿ ಕಡೆಯಲ್ಲಿ ಕಾಫಿ ಟ್ರೈ பண்ண ಬಂದಿರ್ಕೋ. ಇಲ್ಲಿ ಎಲ್ಲ ಥರದ್ದು ಟೀ ಸಿಗುತ್ತೆ ನಿಮಗೆ. ಯಾವ್ಯಾವ್ದೆಲ್ಲ ಸಿಗುತ್ತೆ ಅಂತ ಹೇಳ್ಬೋದಾ? ಐರಿಷ್ ಕಾಫಿ ಮತ್ತೆ ಹೇಸಲ್ನಟ್, ವೆನಿಲಾ ಅಂಡ್ ಸೋ ಮೆನಿ ವೆರೈಟೀಸ್ ಇದೆ. ಬಟ್ ಎಲ್ಲ ಥರ ವೆರೈಟೀಸ್, ಜಾಸ್ಮಿನ್ ಟೀ, ಹಿಬಿಸ್ಕಸ್ ಟೀ, ಕ್ಯಾಮಮೈಲ್ ಟೀ, ಸಿಲ್ವರ್, ಐ ಡೋಂಟ್ ನೋ ವಾಟ್, ಯಾವ್ದು ಬೇಕು ಎಲ್ಲ ಸಿಗುತ್ತೆ. ಇಟ್ಸ್ ವೆರಿ ನೈಸ್, ತುಂಬ ಚೆನ್ನಾಗಿದೆ. ಐರಿಷ್ ಕಾಫಿ ಹೆಂಗಿದೆ ಅಂತ ರಿವ್ಯೂ ಕೊಡ್ತಾರೆ. ಹೇಗಿದೆ? ನನಗೆ ಇಷ್ಟ ಆಯಿತು. ಸೂಪರ್. ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮನೇಲಿ ಒಂದು ಚಿಕ್ಕ ಫಂಕ್ಷನ್ ಇದೆ, ಅದಕ್ಕೋಸ್ಕರ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಊಟ ಮಾಡಿ. ಹೊಟ್ಟೆ ಯಾವ ರೇಂಜಿಗೆ ಹಸ್ತಿತ್ತು ಅಂದರೆ ಶೂಟ್ ಮಾಡೋದೇ ಮರ್ತೋಯ್ತು. ತಿಂದಾದ್ಮೇಲೆ ನಮ್ಮ ಫ್ರೆಂಡ್ ನೆನೆಸಿದ್ರು ಶೂಟ್ ಮಾಡಲ್ವ ಅಂತ, ಅವಾಗ ನೆನಪಾಯಿತು. ಓಕೆ, ಊಟ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಯಾರು ಏನು ಮಾತಾಡ್ತಾರೆ, ನಾನೊಬ್ಬಳೇ ಮಾತಾಡಿ. ಓಕೆ, ಊಟ ತುಂಬ ಚೆನ್ನಾಗಿತ್ತು. ಇವಾಗ ನಾವು ಟೀ ಫ್ಯಾಕ್ಟ್ರಿ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಹೇಗಿರುತ್ತೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿರೋದಲ್ಲ. ತೋರಿಸ್ತೀನಿ ಹೇಗಿದೆ ಟೀ ಫ್ಯಾಕ್ಟ್ರಿ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ. ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ ಏನೇನು ಮಾಡ್ತಾರೆ, ಏನೇನಿದೆ ಅಂತ. ಅಲ್ಲಿ ಟ್ರೈ ಶೂಟಿಂಗ್ ಇಟ್ ದೇರ್. ಓಕೆ, ಈ ಥರ ಹೋಗಿ ಅಲ್ಲಿದೆ ದ ಟೀ ಫ್ಯಾಕ್ಟ್ರಿ. ವಿ ಆರ್ ಗೋಯಿಂಗ್ ಇನ್ಸೈಡ್. ಹೆಂಗಿರುತ್ತೆ ನೋಡೋಣ. 20 ರೂಪೀಸ್ ಎಂಟ್ರಿ ಟಿಕೆಟ್. ಗಾಟ್ 3 ಅಲ್ಲೋ ಗಾಟ್ 3 ಚಾಕ್ಲೇಟ್ಸ್ ಫಾರ್ ಫ್ರೀ. ಒಂದು ಕಪ್ ಟೀ ಫ್ರೀ ಆಗಬೇಕು ಅಂದರೆ ಟೀ ಫ್ಯಾಕ್ಟ್ರಿಗೆ ಬನ್ನಿ. ನಿಜವಾಗ್ಲೂ ಏನೂ ಇಲ್ಲ ಇದರಲ್ಲಿ. ಚಾಕ್ಲೇಟ್ ಫ್ರೀಯಾಗಿ ಸಿಕ್ತು, ಟೀ ಬೇಕಿದ್ರೆ ಫ್ರೀಯಾಗಿ ಸಿಗ್ತಾಯಿತ್ತು. ಅದು ಬೇಡ ಅಂತಂದ್ರಿ ಬರಬೇಡಿ, ಚಾಕ್ಲೇಟ್ ಟೀ ಫ್ಯಾಕ್ಟ್ರಿಗೆ ಬರಬೇಡಿ. 20 ರೂಪಾಯಿಗೆ ಎಂಟ್ರಿ ಟಿಕೆಟ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದು ಟೈಮ್ ಏನು ವೇಸ್ಟ್ ಮಾಡೋದು ಬೇಡ. ನನಗೇನೋ ಇಷ್ಟ ಆಗಿಲ್ಲ. ಟೀ ಫ್ಯಾಕ್ಟ್ರಿ ಟೀ ಏನು ಮಾಡ್ತಾರೆ, ಎಲ್ಲೇನೋ ಪುಡಿ ಮಾಡಿ ಹಾಕ್ತಾರೆ, ಅದೇ ಟೀ ಫ್ಯಾಕ್ಟ್ರಿ. ಚಾಕ್ಲೇಟ್ನ ಹೆಂಗೆ ಮಾಡ್ತಾರೆ ಅದೇನು, ಅದನ್ನು ನೋಡೋಂಥದ್ದು ಏನು ಭಾರಿ ಮಹಾ ನನಗೆ ಅನಿಸ್ಲಿಲ್ಲ. ಫ್ರೀಯಾಗಿ ಒಂದು 3 ಚಾಕ್ಲೇಟ್ ಕೊಟ್ಟರು, 1 ಕಪ್ ಟೀ ಕೊಡ್ತಾರೆ. ಫ್ರೀಯಾಗಿ ನಿಮ್ಗೆ ದುಡ್ಡಿಲ್ಲ, ಒಂದು ಟೀ ಕುಡಿಬೇಕು ಅಂತ ಆಸೆ ಆದರೆ 20 ರೂಪಾಯಿ ಕೊಟ್ಟರೆ ಟೀ ಚಾಕ್ಲೇಟ್ ಎರಡೂ ಸಿಗುತ್ತೆ, ಬರ್ಬೋದು. ಇಲ್ಲೊಂದು ಚರ್ಚ್ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಅದನ್ನು ನೋಡೋದಕ್ಕೆ ಅಂತ ಬಂದಿದ್ದು. ತುಂಬ ಹಳೆ ಚರ್ಚ್ ಅಂದರೆ 1831ಗೆ ಎಸ್ಟಾಬ್ಲಿಷ್ಡ್ ಅಂತ ಅಲ್ಲಿ ಹಾಕಿದ್ದಾರೆ ಬೋರ್ಡ್. 1831ಇಂದನೂ ಇದೇ ಬಿಲ್ಡಿಂಗ್ ಇರೋದಾ? ಇದೇನೆ. ಓ ಮೈ ಗಾಡ್, 1831ಇಂದನೂ ಇದೇ ಬಿಲ್ಡಿಂಗ್ ಅನ್ಸುತ್ತೆ. ಒಂದು ವ್ಯೂ ಪಾಯಿಂಟಿಗೆ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಯಾಕಂಗೆ ನಗಾಡ್ತಿದ್ದಾರೆ ಬ್ಯಾಕ್ಗ್ರೌಂಡಲ್ಲಿ ಅಂದರೆ ಒಂದು ಸಕ್ಕ
ಸಖತ್ತಾಗಿರೋ ವ್ಯೂ ಪಾಯಿಂಟ್ ಇದೆ ಜಾರ್ಜ್, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಇದು ಯಾರ್ದೋ ಒಂದು ಟೀ ಎಸ್ಟೇಟಿಗೆ ಕರ್ಕೊಂಡು ಬಂದಿದ್ದಾರೆ. ಇದನ್ನೇ ವ್ಯೂ ಪಾಯಿಂಟ್ ಅಂದ್ಕೊಂಡು ಖುಷಿ ಪಡೋಣ. ನಾವು ಕೊಡಗಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ನಮ್ಗೆ ಇದೆಲ್ಲ ಒಂದಷ್ಟು ತುಂಬ ಎಕ್ಸೈಟಿಂಗ್ ಅಂತ ಅನಿಸಲ್ಲ, ಆದರೂ ಚೆನ್ನಾಗಿದೆ. ಓಕೆ, ಇನ್ನೇನು ಮಾಡೋದು, ಇಲ್ಲ ಅಂತ ಹೇಳಿ ಏನು ಬೇಜಾರು ಮಾಡಿಕೊಂಡ್ರೆ ಏನೂ ನಡೆಯಲ್ಲ. ಏನು ಊಟಿ ನನಗೇನು ಅಷ್ಟೇನು ಇಷ್ಟ ಆಗಲಿಲ್ಲ, ಸುಮ್ಮನೆ ನಮ್ಮ ಊರ ಥರನೇ ಇದೆ ಅಂತ ಅನ್ನಿಸ್ತು. ಇದೇ ನಮ್ಮ ಫ್ರೆಂಡ್ ಕರ್ಕೊಬಂದಿರೋ ಅದ್ಭುತವಾದ ವ್ಯೂ ಪಾಯಿಂಟ್. ನನ್ನ ಫ್ರೆಂಡ್ಸ್ ನನಗೆ ಪ್ರ್ಯಾಂಕ್ ಮಾಡಿತ್ತು. ಯಾವುದೋ ಚೆನ್ನಾಗಿರೋ ವ್ಯೂ ಪಾಯಿಂಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಯಾರ್ದೋ ತೋಟಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಇದೇ ವ್ಯೂ ಪಾಯಿಂಟ್ ಹೇಗಿದೆ ಅಂತ ಕೇಳಿದಾಗ ಆಬ್ವಿಯಸ್ಲಿ ನಾವು ಡಿಸಪಾಯಿಂಟ್ ಆಗ್ತೀವಲ್ವಾ, ಹಾಗೆ ನಾವು ಡಿಸಪಾಯಿಂಟ್ ಆದ್ವಿ. ಬಟ್ ಅದಾಗಿರಲಿಲ್ಲ ವ್ಯೂ ಪಾಯಿಂಟ್. ಅಲ್ಲಿ ಕಾಣ್ತಾ ಇರೋದು ಹೊಗೆ ಅಲ್ಲ, ಮೋಡ. ಆ್ಯಕ್ಚುಲಿ ಇದು ಚೆನ್ನಾಗಿದೆ, ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಇದೊಂದೇ ನನಗೆ ಇಷ್ಟ ಆಗಿದೆ. ಅಲ್ಲಿ ಅದ್ಭುತ ಏನಾದ್ರು ಗೊತ್ತಾ, ಅಲ್ಲಿ ಬಂದು ನಿಲ್ಸಕ್ಕೆ ವಾವ್ ಇದೇನಾ ಬಟ್ ಇದು ತುಂಬ ಚೆನ್ನಾಗಿದೆ. ಸಖತ್ತಾಗಿದೆ. ಊಟಿ ಬಂದಿದ್ದಕ್ಕೂ ಇದೊಂದು ಜಾಗಕ್ಕೆ ಬಂದಿದ್ದಕ್ಕೆ ಬಂದಂಗೆ ಅನ್ನಿಸ್ತು. ಇವಾಗ ಊಟಿಗೆ ಬಂದಂಗ. ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಇದ್ರ ಜಾಗದ ಹೆಸರೇನು ಅಂತಲ್ಲ ನನಗೆ ಗೊತ್ತಿಲ್ಲ, ಬಟ್ ಕಣ್ಣಿಗೆ ಆನಂದ ಸಿಗ್ತದೆ. ಎಷ್ಟೋ ಜನಕ್ಕೆ ಈ ಜಾಗ ಗೊತ್ತಿಲ್ಲ. ಇದೊಂದು ಹಿಡನ್ ಸ್ಪಾಟ್ ಅಂತೆ. ನಮ್ದು ಒಬ್ರು ಫ್ರೆಂಡ್ ಊಟಿಲಿರೋದ್ರಿಂದ ಅವ್ರಿಗೆ ಗೊತ್ತಿರೋದು. ನಾನು ಇದನ್ನ ಹುಡುಕಿರೋದು. ಓಕೆ, ಇದ್ರ ಹೆಸರು ಸೋಲೂರ್ ವ್ಯೂ ಪಾಯಿಂಟ್ ಅಂತೆ. ಸುಮಾರು ಜನ ಬಂದು ಸಾಯ್ತಾರೆ ಇಲ್ಲಿ, ಅದಕ್ಕೆಲ್ಲ ಬರಬೇಡಿ. ಹಂಗೆಲ್ಲ ಹೇಳ್ಬೇಡ ಕಣೆ, ನೆಗೆಟಿವ್ ಮಾರ್ಕಿಂಗ್ ಹೇಳ್ತೀಯಲ್ಲ, ಅಲ್ಲೇ ಹೋಗುತ್ತೆ ಮತ್ತೆ. ಆಯ್ತು ಸರಿ, ತುಂಬಾ ಚೆನ್ನಾಗಿದೆ. ಬಂದು ಕಾಟನ್ ಕ್ಯಾಂಡಿನ ಹಿಂಗೆ 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 ಉದ್ದ ಮಾಡಿದ್ರೆ ಕ್ಲಾತ್ಸ್ ಎಲ್ಲ ಆಕ್ಚುಲಿ ಬರ್ಬೇಕಾದ್ರೆ ಸುಮಾರಿತ್ತು, ಆಮೇಲೆ ನಾವು ಬರ್ತಾ ಕಮ್ಮಿ ಆಯ್ತು. ಹೌದು, ಕ್ಲೌಡ್ಸ್ ಕೂಡ ನಮ್ಮನ್ನು ನೋಡಿದ್ರೆ ಕರ್ಗೋಗ್ತಾ ಇದೆ, ಏನು ಮಾಡೋದು. ಇಲ್ಲಿ ಮೋಡ ಎಲ್ಲ ಬಂದಿದ ತಕ್ಷಣ ಕರ್ಗೋಯ್ತು ಅಂದಾಗ ನನಗೊಂದು ವಿಷಯ ನೆನಪಾಯ್ತು. ನಾವು ಇದೇ ಥರ ಒಂದ್ಸತಿ ಕೋಟೆ ಬೆಟ್ಟಕ್ಕೆ ಹೋಗಿದ್ವಿ, ಇದೇ ಥರ ಮಿಸ್ ಕವರ್ ಆಗಿತ್ತು ಆಯ್ತಾ. ಆಮೇಲೆ ನಾವು ಹೋಗಿದ ತಕ್ಷಣ ಎಲ್ಲ ಕ್ಲಿಯರ್ ಆಯಿತು. ಅವಾಗ ನನ್ನ ಅಣ್ಣಂದಿರು ಏನು ಹೇಳಿದ್ರು ಗೊತ್ತಾ, ನಾನು ಅಲ್ಲಿ ಹೋಗಿ ಉಸಿರಾಡಿದ್ದಕ್ಕೆ ಎಲ್ಲ ಮಿಸ್ಟೆಲ್ಲ ಕ್ಲಿಯರ್ ಆಗೋಯ್ತು ಅಂತ. ಮೇ ಬಿ ಅದೇ ಥರ ಇಲ್ಲೂ ಕ್ಲಿಯರ್ ಆಯ್ತಾ ನಂಗೆ ಗೊತ್ತಿಲ್ಲ, ಬಟ್ ನಾವು ಬಂದಿದ ತಕ್ಷಣ ಎಲ್ಲ ಕ್ಲಿಯರ್ ಆಗೋಯ್ತು. ಬರುವಾಗ ತುಂಬ ಚೆನ್ನಾಗಿತ್ತು. ಒಂದ್ಸತಿ ನೀವು ಬಂದು ಟ್ರೈ ಮಾಡಿ ನೋಡಿ, ಜಾಗ ಸಖತ್ತಾಗಿದೆ. ಬಟ್ ಯಾರಿಗೂ ಗೊತ್ತಾಗಲ್ಲ. ಕಮೆಂಟ್ ಮಾಡಿ, ಬೇಕಾದ್ರೆ ಅಡ್ರೆಸ್ ಕಳಿಸ್ಕೊಡ್ತೀನಿ. ಇಲ್ಲಿಗೆ ನನ್ನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. See you in the next video. Until then, take care. Bye bye.